ಡೇಸ್ ಆಫ್ ಬೆಂಗಳೂರಿನ ಮತ್ತೊಂದು ಸಣ್ಣ ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಇವಾಗ ಮತ್ತೆ ನಾನು ಚಿಕ್ಕಮಂಗ್ಳೂರು ಕಡೆ ಹೋಗ್ತಾ ಇದ್ದೀನಿ. ಇವಾಗ ನಿಮಗೆ ಕಾಣಿಸ್ತಾ ಇರುವಂಥ ಕ್ಲೈಮೇಟ್ ಏನಿದೆ, ಇದು ಮಳೆಗಾಲದ ಕ್ಲೈಮೇಟ್ ಅಲ್ಲ. ನಾರ್ಮಲಿ ನಾನು ನನ್ನ ವೀಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಚಿಕ್ಕಮಂಗ್ಳೂರಲ್ಲಿ ಆಲ್ಮೋಸ್ಟ್ 9 to 10 ಮಂತ್ ಇದೇ ಕ್ಲೈಮೇಟ್ ಕಂಡೀಷನ್ನೇ ಇರುತ್ತೆ. ತುಂಬ ರೇರ್ ಆಗಿ ಅದು ಮಧ್ಯಾಹ್ನ ಹೊತ್ತಲ್ಲಷ್ಟೇ ಸ್ವಲ್ಪ ಬಿಸಿಲು ಕಾಣಲಿಕ್ಕೆ ಸಿಗುತ್ತೆ. We began to feel the fire. We rise like ನಾವು ಚಿಕ್ಕಮಂಗ್ಳೂರಿಗೆ ಬಂದರೆ ನಾವು ನಮ್ಮ ಹುಟ್ಟೂರಿಗೆ ಬರದೇ ಇರೋದಂತೂ ಮಿಸ್ ಮಾಡೋದೇ ಇಲ್ಲ. ಇಲ್ಲಿ ನಾವು ಸಣ್ಣದ್ರಲ್ಲಿ ನಮಗೆ ತುಂಬ ಫೇವ್ರೆಟ್ ಪ್ಲೇಸ್ ಇದು. ಇವಾಗ ನಮ್ಮ ಮಕ್ಕಳಿಗೂ ಅಷ್ಟೇ. ಇದು ನಮ್ಮ ಚಿಕ್ಕಪ್ಪ ಇಲ್ಲಿ ಇವ್ರ ಮನೆ ಹತ್ರ ಬರೋದು ಅಂದರೆ ಅದು ಒಂಥರ ನಮಗೆ ನಾವು ಸಣ್ಣದರಲ್ಲಿನೂ ತುಂಬ ಇಷ್ಟಪಡ್ತಾ ಇದ್ದಂಥ ಒಂದು ಜಾಗ ಇದು. ಇಲ್ಲಿ ಹತ್ತಿರದಲ್ಲೇ ನದಿ, ಭದ್ರಾ ನದಿ ತೀರದಲ್ಲೇ ಅವ್ರ ಮನೆ ಇರೋದ್ರಿಂದ ಇಲ್ಲಿ ನೀರಲ್ಲಿ ಆಟ ಆಡೋದು ಮತ್ತು ಫಿಶಿಂಗು ಇದಕ್ಕೆಲ್ಲ ತುಂಬಾ ಇಷ್ಟಪಡ್ತಾ ಇದ್ವಿ. ಇವಾಗ ಇದೇ ರೀತಿ ನಮ್ಮ ಮಕ್ಕಳು ಯಾರೇ ಇದ್ರೂ ಈ ಜಾಗಕ್ಕೆ ಬರೋಕ್ಕೆ ತುಂಬಾ ಇಷ್ಟಪಡ್ತಾರೆ. ನೀರಲ್ಲಿ ಆಟ ಆಡೋದು ಇದೆಲ್ಲ ತುಂಬಾ ಇಷ್ಟಪಡ್ತಾರೆ. ನಮ್ಮ ಅಣ್ಣನ ಮಗನಿಗೆ ನನ್ನ ಮಗಳಂದರೆ ತುಂಬ ಇಷ್ಟ. ಅವ್ನು ತುಂಬ ಕೇರ್ ಮಾಡ್ತಾನೆ. ನೀರಲ್ಲಿ ಆಟ ಆಡಿ ಆದಮೇಲೆ ಇವಳಿಗಂತೂ ಇವನ್ ಟೀ ಶರ್ಟೇ ಬೇಕು. ಆದರೆ ಏನಾದರೂ ಆದರೆ ಸಿಟ್ಟು ಬೈಯೋದೆಲ್ಲ ಇವಳೇನೆ. ಮಕ್ಕಳ ಜೊತೆ ನೀರಲ್ಲೆಲ್ಲ ಆಟ ಆಡಿ ಆದಮೇಲೆ ಒಂದು ಸಾಯಂಕಾಲ ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಅವರು ಒಂದು ಸ್ಪೆಷಲ್ ವರ್ಕ್ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ನೆಟ್ ಫಿಶಿಂಗ್ ಮತ್ತು ಹುಕ್ ಫಿಶಿಂಗ್ ಮಾಡ್ತಾರೆ. ಈ ಥರ ಒಂದು ಮಲೆನಾಡು ಭಾಗದಲ್ಲಿ ದೋಣಿ ಅಥವಾ ತೆಪ್ಪ ಅಂತ ಕರಿತೀವಿ. ಇದರಲ್ಲಿ ಹಳ್ಳಕ್ಕೆ ಹೋಗಿಬಿಟ್ಟು ಅಲ್ಲಿ ಒಂದು ಸೈಡಲ್ಲಿ ಬಲೆಗಳನ್ನ ಕಟ್ಟಿ ಮೀನು ಹಿಡಿಯೋದು ಮತ್ತು ಹುಕ್ ಫಿಶಿಂಗ್ ಅಂತ ಈ ಗಾಳಗಳನ್ನ ಹಾಕಿಬಿಟ್ಟು ಮೀನು ಹಿಡಿಯೋದು ಈ ಥರ ಮಾಡ್ತಾರೆ. ಸಾಯಂಕಾಲ ಹೊತ್ತಲ್ಲಿ ಇವ್ರದ್ದು ಒಂದು ಹಾಬಿ ಅಂತಲೂ ಹೇಳ್ಬೋದು. ಈ ಕೆಲಸಗಳೆಲ್ಲ ಮುಗಿಸಿ ಬಂದಮೇಲೆ ಈ ಥರ ಒಂದು ಮೀನು ಹಿಡಿಯೋ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಇವರೆಲ್ಲ ತುಂಬ ಹಳೆ ಜನಗಳಾದ್ರಿಂದ ಇವ್ರಿಗೊಂದು ಎಥಿಕ್ಸಲ್ಲೇ ಈ ಥರ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಇವಾಗಿನ ಜನ್ರೇಷನ್ ಥರ ಅಲ್ಲ. ತುಂಬ ಅವರೊಂದು ಬಲೆ ಹಾಕೋದಾಗಿರ್ಬೋದು, ಎಲ್ಲದರಲ್ಲೂ ಅವ್ರಿಗೊಂದು ಪದ್ಧತಿಗಳು ಅಂತ ಇದೆ. ಅದನ್ನು ಇವಾಗಲೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಯಾವ ಮೀನನ್ನು ಹಿಡಿಬೇಕು, ಯಾವ ಮೀನಿನ ಜಾತಿಗಳು ತುಂಬಾ ರೇರ್ ಇದೆ ಅಂಥ ಮೀನುಗಳನ್ನ ಹಾಗೆ ನೀರಿಗೆ ಬಿಡ್ತಾರೆ. ಈ ಥರ ತುಂಬ ನಮಗೆ ಹೋದಾಗ ತಿಳಿಸ್ಕೊಡ್ತಾರೆ. ಯಾವ ರೀತಿಯ ಮೀನುಗಳನ್ನ ಮಾತ್ರ ಹಿಡಿಬೇಕಾಗುತ್ತೆ ಅನ್ನೋದನ್ನೆಲ್ಲ ಹೇಳ್ಕೊಡ್ತಾರೆ. ಸೊ ಹಾಗಾಗ್ಬಿಟ್ಟು ಇವ್ರ ಹತ್ರ ಮಲೆನಾಡು ಭಾಗದಲ್ಲಿ ಇದೇ ಈ ಹಳ್ಳ, ನದಿ, ನೀರು, ಕಾಡು ಇದರಲ್ಲೇ ಹುಟ್ಟಿ ಬೆಳೆದವರಾಗಿರೋದ್ರಿಂದ ಇವ್ರ ಹತ್ರ ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ನಾವು ನಮ್ಮೂರಿಗೆ ಹೋದಾಗ, ಚಿಕ್ಕಮಂಗ್ಳೂರು ಹೋದಾಗ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗೋದಂತೂ ನಾವು ಮಿಸ್ ಮಾಡೋದೇ ಇಲ್ಲ. ಯಾಕಂದರೆ ಇವರು ತುಂಬಾ ನಮಗೆ ವಿಚಾರಗಳನ್ನ ಹೇಳ್ಕೊಡ್ತಾರೆ. ಕಾಡು, ನದಿ, ನೀರು ಹೇಗೆ ಯಾವ ರೀತಿ ಇರಬೇಕು ಅಂತ. ಅದಕ್ಕಿಂತ ದೊಡ್ಡದಾಗಿ ನಾವು ನದಿ ಹತ್ರ ಹೋದ್ರೂ ನಮ್ಮ ಮನೆಯಲ್ಲಿ ಎಲ್ರಿಗೂ ಇವ್ರು ಇದ್ದಾರೆ ಅಂದರೆ ಒಂದು ಧೈರ್ಯನೇ ಬೇರೆ. ಅದು ಮಕ್ಕಳನ್ನಾಗಲಿ, ಇವಾಗ ನೋಡಿ ನಾನು ಆವಾಗ ತೋರಿಸ್ದೆ, ಮಕ್ಕಳನ್ನ, ಅಷ್ಟು ಸಣ್ಣ ಮಕ್ಕಳನ್ನು ನೀರಿಗೆ ಕರ್ಕೊಂಡು ಹೋಗುವಾಗಲೂ ಕೂಡ ನಮ್ಮ ಮನೆಯಲ್ಲಿ ಎಲ್ರಿಗೂ ಒಂದು ಧೈರ್ಯ ಇವ್ರು ಇರ್ತಾರೆ ಅನ್ನೋದು. ಯಾಕಂದರೆ ಇವರು ತುಂಬ ಎಕ್ಸ್ಪೀರಿಯನ್ಸ್ಡ್. ಈ ನದಿ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಇದ್ದಾರೆ. ಆಲ್ಮೋಸ್ಟ್ 50 ಹತ್ರ ಏಜ್ ಆಗಿದೆ. ಇವಾಗಲೂ ಅವ್ರು ಮಾಡೋ ಕೆಲಸಗಳನ್ನ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ಹಾರ್ಡ್ ವರ್ಕರು, ತುಂಬ ಶ್ರಮಜೀವಿ. ಕಾಡು, ನದಿ, ನೀರು ಇದ್ರ ಬಗ್ಗೆ ತುಂಬಾ ದೊಡ್ಡ ನಾಲೆಡ್ಜ್ ಇರೋದ್ರಿಂದ ನಾನು ಯಾವಾಗ ಸಿಕ್ಕಿದ್ರೂ ತುಂಬ ವಿಚಾರಗಳನ್ನ ಹೇಳ್ಕೊಡ್ತಾ ಇರ್ತಾರೆ. ವೆಸ್ಟರ್ನ್ ಘಾಟ್ಸ್ ಏನು, ನಮ್ಮ ಮಲೆನಾಡು ಭಾಗ ಏನು, ಈ ನೀರು ಇದನ್ನೆಲ್ಲ ಉಳಿಸ್ಬೇಕು, ಇದನ್ನೆಲ್ಲ ಇವ್ರು ನನಗೆ ಹೇಳ್ಕೊಡ್ತಾನೆ ಇರ್ತಾರೆ. ಬಟ್ ನೀವು ಅನ್ಕೋಬೋದು ಈ ಫಿಶಿಂಗ್ ಮಾಡ್ತಾ ಇರೋದು ಇದು ಸರಿನಾ ಅಂತ. ಅದಕ್ಕೆ ಹೇಳೋದು ಅವ್ರ ಏಜ್ ಎಕ್ಸ್ಪೀರಿಯನ್ಸ್ ಅಂತ. ನಾನು ಈ ಕ್ವಶನ್ ಅವ್ರ ಹತ್ರ ಕೇಳಿದಾಗ ಅವರು ಹೇಳ್ತಾಯಿದ್ರು, ಈ ನದಿನಲ್ಲಿ ಫಿಶಿಂಗ್ ಮಾಡೋದ್ರಲ್ಲೂ ಒಂದು ಪರ್ಟಿಕ್ಯುಲರ್ ಜಾತಿ ಇದೆ. ಆ ಮೀನನ್ನು ಮಾತ್ರ ಅವರು ಹಿಡಿತಾರೆ. ಕೆಲವುದನ್ನು ಅವರು ಡೈರೆಕ್ಟಾಗಿ ಹಾಗೇ ನೀರಿಗೆ ಬಿಡ್ತಾರೆ.
ಅದರಲ್ಲೂ ಅವ್ರ ಹತ್ರ ಕೇಳಿದಾಗ ತುಂಬಾ ವಿಚಾರಗಳು ಹೇಳಿದರು. ಕೆಲವು ಜಾತಿ ಮೀನುಗಳು ಏನಂತ ಹೇಳಿದರೆ, ಒಂದು ಮಳೆಗಾಲದಲ್ಲಿ 1,00,000 ಕೋಟಿಗಿನ್ನ ಜಾಸ್ತಿ ಮೊಟ್ಟೆಗಳಿಡುತ್ತೆ. ಆ ಥರ ಒಂದು 2-3 ಜಾತಿ ಮೀನುಗಳಿದೆ. ಆ ಮೀನುಗಳನ್ನ ಮಾತ್ರ ಇವರು ಫಿಶಿಂಗ್ ಮಾಡ್ತಾರೆ. ಕೆಲವು ಮೀನುಗಳನ್ನ ಡೈರೆಕ್ಟಾಗಿ ಹಾಗೆ ನದಿಗೆ ಬಿಡ್ತಾನೂ ಇದ್ದರು. ಟೈಮ್ ಏನು ತುಂಬ ಆಗಿರಲಿಲ್ಲ, ಆದರೆ ಕತ್ಲೆ ಯಾವ ಥರ ಇತ್ತು ಅಂದರೆ, ಲೈಟ್ ಇಲ್ಲ ಅಂದರೆ ಏನೂ ಕಾಣಿಸಲ್ಲ ಅನ್ನೋ ಥರನೇ ಆಗಿತ್ತು. ಅವ್ರು ನನಗೆ ತಿಳಿಸ್ಕೊಟ್ಟಂಥ ಇನ್ನೊಂದು ಪಾಠ ಏನಂತ ಹೇಳಿದರೆ, ಕತ್ಲೆ ಆದಮೇಲೆ ಈ ಭಾಗದಲ್ಲೆಲ್ಲ ಜಾಸ್ತಿ ಹೊತ್ತು ಇರಬಾರ್ದು. ಯಾಕೆ ಅಂದರೆ ಕಾಡು ಪ್ರಾಣಿಗಳು, ಅವುಗಳಿಗೆ ನಾವು ತೊಂದರೆ ಮಾಡಬಾರ್ದು ಅನ್ನೋದನ್ನು ಕೂಡ ಅವರೇ ನನಗೆ ತಿಳಿಸಿರೋದು. ರಾತ್ರಿ ಹುಕ್ ಫಿಶಿಂಗಲ್ಲಿ ಸಿಗುವಂಥ ಒಂದು ಕಾಮನ್ ಮೀನು ಅಂತ ಹೇಳಿದರೆ ಇವಾಗ ಕಾಣಿಸ್ತಾ ಇದೆ ನೋಡಿ, ಇದೇನೆ. ಇದನ್ನು ನೋಡಿದರೆ ಹಾವು ಅಂತ ಅನಿಸ್ಬೋದು, ಆದರೆ ಇದನ್ನು ಕೂಡ ಅವರು ಸೈಜ್ ನೋಡಿಬಿಟ್ಟೇ ತಗೊಳ್ಳೋದು. ಆ ಒಂದು ಪರ್ಟಿಕ್ಯುಲರ್ ಸೈಜ್ ಇದ್ದರೆ ಮಾತ್ರ ತಗೊಳ್ತಾರೆ. ಸಣ್ಣದೆಲ್ಲ ಆದರೆ ಮತ್ತೆ ನೀರಿಗೆ ಬಿಡ್ತಾರೆ. ನಾನು ಆವಾಗಲೇ ಹೇಳಿ ಥರ, ಇಲ್ಲಿ ಹಳೆ ಜನಗಳ ಹತ್ರ ಎಲ್ಲದಕ್ಕೂ ಒಂದು ಎಥಿಕ್ಸ್ ಇದೆ. ಅವ್ರು ಮಾಡೋದಕ್ಕೆಲ್ಲ ಅವರು ಏನು ಹೇಳ್ತಾರೆ ಅದು ಒಂದೊಂದು ಮಾತಿಗೂ ಅರ್ಥ ಇರುತ್ತೆ. ಅದನ್ನು ನಾವು ತಿಳ್ಕೊಬೇಕು. ದಯವಿಟ್ಟು ಈ ವಿಡಿಯೋನ ನೋಡಿಬಿಟ್ಟು ಯಾರು ಈ ಥರ ನದಿ ತೀರದಲ್ಲಿ ಒಬ್ಬರೇ ಆಗಿರ್ಬೋದು, ಇಲ್ಲ ಈ ಥರ ಒಂದು ತೆಪ್ಪ ಇಟ್ಕೊಂಡು ಹೋಗೋ ಥರ ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ನಾವು ಏನಕ್ಕೆ ಹೋಗಿದ್ದೀವಿ ಅಂದರೆ, ಇವರೆಲ್ಲ ಹುಟ್ಟು ಬೆಳೆದಿರುವಂತಹ ಜಾಗ, ಮನೆ ಹಿಂದ್ಗಡೆ ಇರುವಂಥ ನದಿ ತೀರದ್ದು ಅದೇ ಪ್ಲೇಸಲ್ಲಿ ಇವ್ರು ಮಾಡ್ತಾ ಇರೋದು. ಹಾಗಾಗ್ಬಿಟ್ಟು ಇವರ ಎಕ್ಸ್ಪೀರಿಯೆನ್ಸಿಗೆ ಇವ್ರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ತುಂಬ ಅರಿವಿರುತ್ತೆ. ಇವಾಗ ನಾವೇನಾದರೂ ಹೋಗ್ಬಿಟ್ಟು ಸ್ವಲ್ಪ ಎಕ್ಸೈಟಾಗಿ ಏನಾದರೂ ಮಾಡೋಕ್ಕೆ ಹೋದ್ರೂ ಅವರು ಅದನ್ನು ಸ್ಟಾಪ್ ಮಾಡ್ತಾರೆ. ಅವ್ರು ನಮಗೆ ತಿಳಿ ಹೇಳ್ತಾರೆ ಯಾವ ಥರ ಇರಬೇಕು, ಹೇಗಿರಬೇಕು ಅನ್ನೋದನ್ನು. ಮಳೆ ಹನಿ ಬೀಳ್ತಾ ಇದ್ದಾಗೇ ಇಲ್ಲಿಂದ ಹೋಗಬೇಕು ಅಂತ ಅವರು ಹೇಳಿದರು. ಯಾಕಂದರೆ ಅವ್ರಿಗೆ ಗೊತ್ತಿದೆ, ಮಳೆ ಹನಿ ಸ್ಟಾರ್ಟ್ ಆಗಿದ ತಕ್ಷಣ ಮಳೆ ಹೇಗಿರುತ್ತೆ, ಯಾವ ಕಂಡೀಷನಲ್ಲಿ ಬರ್ಬೋದು ಅಂತ ಹೇಳಲಿಕ್ಕಾಗಲ್ಲ. ಅದು ಮಲೆನಾಡು ಮಳೆ ಅಂದರೆ ಅದು ಹೇಳಲಿಕ್ಕೆ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಹಾಗಾಗ್ಬಿಟ್ಟು ಮಳೆ ಹನಿ ಬೀಳ್ತಾ ಇದೆ ಅಂದಿದ ತಕ್ಷಣವೇ ಏನು ಹೋಗಿದ್ವಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು, ಸ್ವಲ್ಪ ಮುಂಚೆನೇ ಹೋಗಬೇಕಾಗಿತ್ತು, ಬಟ್ ನಾನು ಫೋರ್ಸ್ ಮಾಡಿರೋದಕ್ಕೋಸ್ಕರ ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವಲ್ಲಿಂದ ರಿಟರ್ನ್ ಹೊರಟು ಬಂದ್ವಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಕಾಡುಗಳಿಗೆ ಹೋಗ್ತಾಯಿದ್ರು, ಸೌದೆ ಮಾಡ್ತಾಯಿದ್ರು. ಅದೇ ರೀತಿ ನದಿ ತೀರದಲ್ಲಿ ಫಿಶಿಂಗ್ ಆಗಿರ್ಬೋದು, ಈ ರೀತಿ ವಿಷಯಗಳೆಲ್ಲ ನಡೀತಾನೇ ಇತ್ತು. ಆದರೆ ಕಾಲಗಳು ಬದಲಾಗ್ತಾ ಜನಗಳು ಇದನ್ನೆಲ್ಲ ಮಿಸ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಕಾಡಲ್ಲಿ ಮರಗಳನ್ನ ಕಡಿಯೋದಾಗಿರ್ಬೋದು, ಕಲ್ಲನ್ನು ಬ್ಲಾಸ್ಟ್ ಮಾಡುವಂತಹ ಸ್ಫೋಟಕಗಳೇನಿದೆ ಅಂಥದ್ದನ್ನೆಲ್ಲ ತೊಗೊಂಬಂದ್ಬಿಟ್ಟು ಹಾಕಿ ಮೀನು ಹಿಡಿಯುವಂಥದ್ದು, ಈ ರೀತಿಯ ಕೆಲಸಗಳಿಂದ ಆಗಿಬಿಟ್ಟು ಈ ನಮ್ಮ ಸಂಪನ್ಮೂಲ ಏನಿದೆ ಇದೆಲ್ಲ ನಾಶ ಆಗೋಗ್ತಾ ಇದೆ. ಹಾಗಾಗ್ಬಿಟ್ಟು ಈ ರೀತಿಯ ಹಳೆ ಜನಗಳ ಜೊತೆ ನಾವು ಬೆರೆಯೋದ್ರಿಂದ ಇದರದ್ದು ಎಥಿಕ್ಸ್ ಏನಿದೆ, ನಮ್ಮ ನಾಡು, ನಮ್ಮ ಜಲ, ನಮ್ಮ ಊರು, ಇದನ್ನೆಲ್ಲ ಉಳಿಸ್ಬೇಕಾಗಿರುವಂಥದ್ದು ಹೇಗೆ, ಇದನ್ನೆಲ್ಲ ನಾವು ಕಲಿಬೋದು. ಹಾಗಾಗ್ಬಿಟ್ಟು ನಾನು ಎಲ್ಲ ವೀಡಿಯೋದಲ್ಲೂ ಹೇಳೋ ಥರ ನಮ್ಮ ಪ್ಲ್ಯಾನೆಟ್ನ ನೆಕ್ಸ್ಟ್ ಜನ್ರೇಷನ್ಗೋಸ್ಕರ ಉಳಿಸೋಣ. ಹಾಗೆ ನನ್ನ ವೀಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಡಿಫ್ರೆಂಟ್ ಆಗಿರೋ ವೀಡಿಯೋಗಳನ್ನ ಹಾಕ್ತಾನೆ ಇರ್ತೀನಿ. ಥ್ಯಾಂಕ್ ಯು.